ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಆದ್ರೆ ಇಲ್ಲಿ ದುಬೈ ಯಾಕೆ ಟಾರ್ಗೆಟ್ ಆಯ್ತು? ಇದು ಎಲ್ಲರ ಪ್ರಶ್ನೆ ಆಗಿದೆ. ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅದು ದುಬೈ ಅಂತ ಹೇಳ್ತಾ ಇದ್ರು. ಇದೇ ದುಬೈನಲ್ಲಿ ಇವತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಜಾಗಗಳನ್ನ ತಗೊಂಡು, ಐಲ್ಯಾಂಡ್ಗಳನ್ನ ತಗೊಂಡು, ಮನೆಗಳನ್ನ ತಗೊಂಡು, ಫ್ಲಾಟ್ಗಳನ್ನ ತಗೊಂಡು ಅಲ್ಲೇ ವಾಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಅಷ್ಟು ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ಆದ್ರೆ ಅಂತ ದುಬೈ ಮೇಲೆ ಇರಾನ್ ದಾಳಿ ಮಾಡಿ ಅದು ಕೂಡ ಸೇಫ್ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಹಾಗಾದ್ರೆ ಟಾರ್ಗೆಟ್ ದುಬೈ ಆಗಿದ್ದು ಯಾಕೆ? ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆಯಾ ಇರಾನ್ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಕತಾರ್ ಇದರ ಜೊತೆಗೆ ಜೋರ್ಡಾನ್ ಸೇರಿದಂತೆ ಯುಎಸ್ನ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡೋದು. ದುಬೈ ಮೇಲೆ ಮಾಡೋದಕ್ಕೆ ಕಾರಣ ಯುಎಸ್ನ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ. ದುಬೈ ಅಷ್ಟಲ್ಲ, ಒಟ್ಟು ಮಧ್ಯಪ್ರಾಚ್ಯದಲ್ಲಿರುವಂತಹ 8 ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಒಟ್ಟು 137 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದೆ. 209 ಡ್ರೋನ್ ಅನ್ನ ಬಳಸಿ ಇಲ್ಲಿ ದಾಳಿಯನ್ನ ಮಾಡಿರುವುದು. ವಿಶ್ವದ ಸುರಕ್ಷಿತ ನಗರ, ನನ್ನ ಆರಂಭದಲ್ಲಿ ಹೇಳಿದಂತೆ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ದುಬೈ ಆಗಿತ್ತು. ಆದ್ರೆ ದುಬೈ ಮೇಲೆ ಈಗ ಇರಾನ್ ಅಟ್ಯಾಕ್ ಅನ್ನ ಮಾಡುದು. ಇರಾನ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ 2 ಸಾವಾಗಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಇನ್ನು ಯುಎಇನಲ್ಲಿ ಅಮೆರಿಕದ ಯಾವುದೇ ಮಿಲಿಟರಿ ನೆಲೆ ಇಲ್ಲ. ಆದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಸ್ನ ಮಿತ್ರ ರಾಷ್ಟ್ರ, ದುಬೈನಲ್ಲಿ ಇರಲಿಲ್ಲ. 2015ರಿಂದ 2024ರವರೆಗೆ ಯುಎಸ್ನಿಂದ 21.7 ಬಿಲಿಯನ್ ಹೂಡಿಕೆ ಆಗಿತ್ತು. ಇಲ್ಲಿ ದುಬೈ ನಗರದಲ್ಲಿ ಬೋಯಿಂಗ್, ಮೈಕ್ರೋಸಾಫ್ಟ್, ಗೂಗಲ್, ಐಬಿಎಂ ನಂತಹ 1500ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿದೆ. ಇವತ್ತು ಭಾರತದ ದಿಗ್ಗಜ ನಟರು, ರಾಜಕಾರಣಿಗಳು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಜಬಲ್ ಅಲಿ ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಬಂದರು, ನೀವೆಲ್ಲ ನೋಡಿದ್ರಲ್ವಾ? ಇದೇ ಬಂದರಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಬಂದು ನಿಲ್ತಾ ಇದೆ. ದುಬೈ ನಗರವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸೋದಕ್ಕೆ ಇದು ಅಟ್ಯಾಕ್ ಆಗಿರೋದು ಅನ್ನೋದು ಹೇಳಲಾಗ್ತದೆ. ಹೆಂಗೂ ಹಾಳಾಗ್ತೀವಿ, ನಮ್ಮಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ನಮ್ಮ ಸರ್ವೋಚ್ಚ ನಾಯಕನ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ನಾವ್ಯಾಕೆ ಸುಮ್ಮನೆ ಇರಬೇಕು, ದುಬೈಯನ್ನು ಕೂಡ ಸುಮ್ಮನೆ ಬಿಡಬಾರದು ಅಂತೇಳಿ ಅಲ್ಲಿ ನಾಶ ಮಾಡೋ ಪ್ಲಾನ್ ಅನ್ನ ಮಾಡಿ ದುಬೈ ಪ್ರವಾಸೋದ್ಯಮ ಏನಿದೆಯಲ್ಲ ಅದು ಇವತ್ತು ಕುಂಠಿತ ಆಗುತ್ತೆ. ವ್ಯಾಪಾರ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅದನ್ನ ಹೊಡೆದ್ರು. ನೋಡಿ, ಪಾಮ್ ಜುಮೇರಾ, ಬರ್ಜ್ ಖಲೀಫಾಗೆ ಹೊಡೆತ ಕೊಡಬೇಕು ಅನ್ನೋದು ಇರಾನ್ನ ಪ್ಲಾನ್ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ ಆರ್ಮಿ ಅಂತ ಈಗ ಸಿಕ್ಕಿರುವಂತಹ ಮಾಹಿತಿ. ಮುಂದಿನ ಸುದ್ದಿ ಗಮನ ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಆದ್ರೆ ಇಲ್ಲಿ ದುಬೈ ಯಾಕೆ ಟಾರ್ಗೆಟ್ ಆಯ್ತು? ಇದು ಎಲ್ಲರ ಪ್ರಶ್ನೆ ಆಗಿದೆ. ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅದು ದುಬೈ ಅಂತ ಹೇಳ್ತಾ ಇದ್ರು. ಇದೇ ದುಬೈನಲ್ಲಿ ಇವತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಜಾಗಗಳನ್ನ ತಗೊಂಡು, ಐಲ್ಯಾಂಡ್ಗಳನ್ನ ತಗೊಂಡು, ಮನೆಗಳನ್ನ ತಗೊಂಡು, ಫ್ಲಾಟ್ಗಳನ್ನ ತಗೊಂಡು ಅಲ್ಲೇ ವಾಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಅಷ್ಟು ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ಆದ್ರೆ ಅಂತ ದುಬೈ ಮೇಲೆ ಇರಾನ್ ದಾಳಿ ಮಾಡಿ ಅದು ಕೂಡ ಸೇಫ್ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಹಾಗಾದ್ರೆ ಟಾರ್ಗೆಟ್ ದುಬೈ ಆಗಿದ್ದು ಯಾಕೆ? ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆಯಾ ಇರಾನ್ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಕತಾರ್ ಇದರ ಜೊತೆಗೆ ಜೋರ್ಡಾನ್ ಸೇರಿದಂತೆ ಯುಎಸ್ನ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡೋದು. ದುಬೈ ಮೇಲೆ ಮಾಡೋದಕ್ಕೆ ಕಾರಣ ಯುಎಸ್ನ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ. ದುಬೈ ಅಷ್ಟಲ್ಲ, ಒಟ್ಟು ಮಧ್ಯಪ್ರಾಚ್ಯದಲ್ಲಿರುವಂತಹ 8 ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಒಟ್ಟು 137 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದೆ. 209 ಡ್ರೋನ್ ಅನ್ನ ಬಳಸಿ ಇಲ್ಲಿ ದಾಳಿಯನ್ನ ಮಾಡಿರುವುದು. ವಿಶ್ವದ ಸುರಕ್ಷಿತ ನಗರ, ನನ್ನ ಆರಂಭದಲ್ಲಿ ಹೇಳಿದಂತೆ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ದುಬೈ ಆಗಿತ್ತು. ಆದ್ರೆ ದುಬೈ ಮೇಲೆ ಈಗ ಇರಾನ್ ಅಟ್ಯಾಕ್ ಅನ್ನ ಮಾಡುದು. ಇರಾನ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ 2 ಸಾವಾಗಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಇನ್ನು ಯುಎಇನಲ್ಲಿ ಅಮೆರಿಕದ ಯಾವುದೇ ಮಿಲಿಟರಿ ನೆಲೆ ಇಲ್ಲ. ಆದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಸ್ನ ಮಿತ್ರ ರಾಷ್ಟ್ರ, ದುಬೈನಲ್ಲಿ ಇರಲಿಲ್ಲ. 2015ರಿಂದ 2024ರವರೆಗೆ ಯುಎಸ್ನಿಂದ 21.7 ಬಿಲಿಯನ್ ಹೂಡಿಕೆ ಆಗಿತ್ತು. ಇಲ್ಲಿ ದುಬೈ ನಗರದಲ್ಲಿ ಬೋಯಿಂಗ್, ಮೈಕ್ರೋಸಾಫ್ಟ್, ಗೂಗಲ್, ಐಬಿಎಂ ನಂತಹ 1500ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿದೆ. ಇವತ್ತು ಭಾರತದ ದಿಗ್ಗಜ ನಟರು, ರಾಜಕಾರಣಿಗಳು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಜಬಲ್ ಅಲಿ ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಬಂದರು, ನೀವೆಲ್ಲ ನೋಡಿದ್ರಲ್ವಾ? ಇದೇ ಬಂದರಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಬಂದು ನಿಲ್ತಾ ಇದೆ. ದುಬೈ ನಗರವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸೋದಕ್ಕೆ ಇದು ಅಟ್ಯಾಕ್ ಆಗಿರೋದು ಅನ್ನೋದು ಹೇಳಲಾಗ್ತದೆ. ಹೆಂಗೂ ಹಾಳಾಗ್ತೀವಿ, ನಮ್ಮಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ನಮ್ಮ ಸರ್ವೋಚ್ಚ ನಾಯಕನ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ನಾವ್ಯಾಕೆ ಸುಮ್ಮನೆ ಇರಬೇಕು, ದುಬೈಯನ್ನು ಕೂಡ ಸುಮ್ಮನೆ ಬಿಡಬಾರದು ಅಂತೇಳಿ
ಅಲ್ಲಿ ನಾಶ ಮಾಡೋ ಪ್ಲಾನ್ ಅನ್ನ ಮಾಡಿ ದುಬೈ ಪ್ರವಾಸೋದ್ಯಮ ಏನಿದೆಯಲ್ಲ ಅದು ಇವತ್ತು ಕುಂಠಿತ ಆಗುತ್ತೆ. ವ್ಯಾಪಾರ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅದನ್ನ ಹೊಡೆದ್ರು ನೋಡಿ. ಪಾಮ್ ಜುಮೇರಾ ಬರ್ಜ್ ಖಲೀಫಾಗೆ ಹೊಡೆತ ಕೊಡಬೇಕು ಅನ್ನೋದು ಇರಾನ್ನ ಪ್ಲಾನ್ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ ಆರ್ಮಿ ಅಂತ ಈಗ ಸಿಕ್ಕಿರುವಂತ ಮಾಹಿತಿ. ಮುಂದಿನ ಸುದ್ದಿ ತಗೊಂಡ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಆದ್ರೆ ಇಲ್ಲಿ ದುಬೈ ಯಾಕೆ ಟಾರ್ಗೆಟ್ ಆಯ್ತು? ಇದು ಎಲ್ಲರ ಪ್ರಶ್ನೆ ಆಗಿದೆ. ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅದು ದುಬೈ ಅಂತ ಹೇಳ್ತಾ ಇದ್ರು. ಇದೇ ದುಬೈನಲ್ಲಿ ಇವತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಜಾಗಗಳನ್ನ ತಗೊಂಡು, ಐಲ್ಯಾಂಡ್ಗಳನ್ನ ತಗೊಂಡು, ಮನೆಗಳನ್ನ ತಗೊಂಡು, ಫ್ಲಾಟ್ಗಳನ್ನ ತಗೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಅಷ್ಟು ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ಆದ್ರೆ ಅಂತ ದುಬೈ ಮೇಲೆ ಇರಾನ್ ದಾಳಿ ಮಾಡಿ ಅದು ಕೂಡ ಸೇಫ್ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟಿದೆ. ಹಾಗಾದ್ರೆ ಟಾರ್ಗೆಟ್ ದುಬೈ ಹಾಕಿದ್ದು ಯಾಕೆ? ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆಯಾ ಇರಾನ್ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಕತಾರ್ ಇದರ ಜೊತೆಗೆ ಜೋರ್ಡಾನ್ ಸೇರಿದಂತೆ ಯುಎಸ್ನ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡೋದು. ದುಬೈ ಮೇಲೆ ಮಾಡೋದಕ್ಕೆ ಕಾರಣ ಯುಎಸ್ನ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ. ದುಬೈ ಅಷ್ಟಲ್ಲ, ಒಟ್ಟು ಮಧ್ಯಪ್ರಾಚ್ಯದಲ್ಲಿರುವಂತಹ 8 ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಒಟ್ಟು 137 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದೆ. 209 ಡ್ರೋನ್ ಅನ್ನ ಬಳಸಿ ಇಲ್ಲಿ ದಾಳಿಯನ್ನ ಮಾಡಿರುವುದು. ವಿಶ್ವದ ಸುರಕ್ಷಿತ ನಗರ, ನಾನು ಆರಂಭದಲ್ಲಿ ಹೇಳಿದಂತೆ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ದುಬೈ ಆಗಿತ್ತು. ಆದ್ರೆ ದುಬೈ ಮೇಲೆ ಈಗ ಇರಾನ್ ಅಟ್ಯಾಕ್ ಅನ್ನ ಮಾಡುದು. ಇರಾನ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ 2 ಸಾವಾಗಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಇನ್ನು ಯುಎಇನಲ್ಲಿ ಅಮೆರಿಕದ ಯಾವುದೇ ಮಿಲಿಟರಿ ನೆಲೆ ಇಲ್ಲ. ಆದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಸ್ನ ಮಿತ್ರ ರಾಷ್ಟ್ರ ದುಬೈನಲ್ಲಿ ಇರಲಿಲ್ಲ. 2015ರಿಂದ 2024ರವರೆಗೆ ಯುಎಸ್ನಿಂದ 21.7 ಬಿಲಿಯನ್ ಹೂಡಿಕೆ ಆಗಿತ್ತು. ಇಲ್ಲಿ ದುಬೈ ನಗರದಲ್ಲಿ ಬೋಯಿಂಗ್, ಮೈಕ್ರೋಸಾಫ್ಟ್, ಗೂಗಲ್, ಐಬಿಎಂ ನಂತಹ 1500ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿದೆ. ಇವತ್ತು ಭಾರತದ ದಿಗ್ಗಜ ನಟರು, ರಾಜಕಾರಣಿಗಳು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಜಬೆಲ್ ಅಲಿ ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಬಂದರು, ನೀವೆಲ್ಲ ನೋಡಿದ್ರಲ್ವಾ? ಇದೇ ಬಂದರಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಬಂದು ನಿಲ್ತಾ ಇದೆ. ದುಬೈ ನಗರವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸೋದಕ್ಕೆ ಇದು ಅಟ್ಯಾಕ್ ಆಗಿರೋದು ಅನ್ನೋದು ಹೇಳಲಾಗ್ತದೆ. ಹೆಂಗೂ ಹಾಳಾಗ್ತೀವಿ, ನಮ್ಮಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ನಮ್ಮ ಸರ್ವೋಚ್ಚ ನಾಯಕನ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ನಾವ್ಯಾಕೆ ಸುಮ್ಮನೆ ಇರಬೇಕು, ದುಬೈಯನ್ನು ಕೂಡ ಸುಮ್ಮನೆ ಬಿಡಬಾರದು ಅಂತೇಳಿ ಅಲ್ಲಿ ನಾಶ ಮಾಡೋ ಪ್ಲಾನ್ ಅನ್ನ ಮಾಡಿ ದುಬೈ ಪ್ರವಾಸೋದ್ಯಮ ಏನಿದೆಯಲ್ಲ ಅದು ಇವತ್ತು ಕುಂಠಿತ ಆಗುತ್ತೆ. ವ್ಯಾಪಾರ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅದನ್ನ ಹೊಡೆದ್ರು ನೋಡಿ. ಪಾಮ್ ಜುಮೇರಾ ಬರ್ಜ್ ಖಲೀಫಾಗೆ ಹೊಡೆತ ಕೊಡಬೇಕು ಅನ್ನೋದು ಇರಾನ್ನ ಪ್ಲಾನ್ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ ಆರ್ಮಿ ಅಂತ ಈಗ ಸಿಕ್ಕಿರುವಂತಹ ಮಾಹಿತಿ. ಮುಂದಿನ ಸುದ್ದಿ ತಗೊಂಡು